ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೀರಿಗೆ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮನೆಯಲ್ಲೇ 5 ನಿಮಿಷಕ್ಕೆ ರೆಡಿ ಮಾಡ್ಕೋಬೋದು. ಮತ್ತು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಜೀರ್ಣನೂ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀರಿಗೆ ರಸ ಮಾಡೋದಕ್ಕೆ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮತ್ತು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ 10 ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಮತ್ತು ನಾನು 1 ಟೀ ಸ್ಪೂನು ಮೆಣಸು ತೊಗೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ ಇದೆಲ್ಲ ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ದರೆ ಹಾಕ್ಕೋಬೋದು. ಮತ್ತು ಹುಣಸೆಹಣ್ಣು ರಸ, ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ನಾನು ಕುಟಾಣಿಗೆ ಬೆಳ್ಳುಳ್ಳಿ ತೊಗೊಂಡು ಜಜ್ಜೋದಕ್ಕೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ತೊಗೊತಾ ಇದ್ದೀನಿ. ಇದನ್ನು ಜಜ್ಜಿಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಬರುತ್ತೆ. ಮತ್ತು ಮೆಣಸು ತೊಗೊತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿಗೂ ಆಡಿಸ್ಕೋಬೋದು. ಚೆನ್ನಾಗಿ ಜಜ್ಕೋಬೇಕಾಗುತ್ತೆ, ಅದು ಟೇಸ್ಟ್ ಬರುತ್ತೆ ಈ ಥರ ಜಜ್ಜಿಬಿಟ್ಟು ಹಾಕೋದ್ರಿಂದ. ನೋಡಿ ಈ ಥರ ಚೆನ್ನಾಗಿ ಜಜ್ಜಬೇಕು. ನೋಡಿ ಈ ಥರ ಆಗಿದೆ. ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಮತ್ತು ಅದು ಚಿಟಪಟ ಅಂತ ಸಿಡಿಬೇಕು. ನೋಡಿ ಸಿಡಿತಾ ಇದೆ. ಈಗ ಕರಿಬೇವು ಸೊಪ್ಪು ಹಾಕಬೇಕು. ಮತ್ತು ಕರಿಬೇವು ಸೊಪ್ಪು ಆದಮೇಲೆ ಮತ್ತು ಈರುಳ್ಳಿ, ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಬೇಕು. ನೋಡಿ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ಬರುತ್ತೆ. ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಾಡಿ ಮತ್ತು ಇದಕ್ಕೆ ನಾವು ಅವಾಗೆ ಜಜ್ಜಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಹಾಕ್ಕೋಬೇಕು. ಚೆನ್ನಾಗಿ ಫುಲ್ಲು ಜಜ್ಜಿಟ್ಕೊಂಡಿರೋದೆಲ್ಲ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಸಿ, ಮತ್ತು ಉಪ್ಪು ಹಾಕ್ಕೋಬೇಕು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಕಲಸಿ, ಮತ್ತು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಮತ್ತು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಕಲಿಸ್ಕೊಡ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಟೊಮೊಟೊ ರಸ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಆವಾಗ ತುಂಬ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲ ತಳ ಅಂಟ್ಬಿಡುತ್ತೆ, ಏಕೆಂದರೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀರಲ್ಲ ಅದಕ್ಕೆ ತಳ ಅಂಟ್ಬಿಡುತ್ತೆ. ಮತ್ತು ಇದಕ್ಕೆ ಹುಣಸೆಹಣ್ಣು ರಸ, ಅವು ನೆನಿಟ್ಕೊಂಡಿದ್ರಲ್ಲ ಹುಣಸೆಹಣ್ಣು ರಸ ಬಿಡಬೇಕು. ಮತ್ತು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರಿನ ಅಂಶ ಜಾಸ್ತಿ ಇದ್ದಷ್ಟು ತುಂಬ ಟೇಸ್ಟಾಗಿರುತ್ತೆ ಇದು. ನೋಡಿ ನಾನು 1 ಚಮಚ ಆಗೋಷ್ಟು ನೀರು ಹಾಕಿದ್ದೀನಿ. ಮತ್ತು ಕಲಿಸ್ಬೇಕು, ನೋಡ್ಕೊಳ್ಳಿ. ಮತ್ತು ಕಲಿಸ್ಬೇಕು, ಚೆನ್ನಾಗಿ ಕಲಸಿ. ಈ ಟೈಮಲ್ಲೇ ನೀವು ಬೇಕಿದ್ದರೆ ಉಪ್ಪು ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಷ್ಟು ಅದರಲ್ಲಿರೋದೆಲ್ಲನೂ ಫ್ಲೇವರ್ ಬರುತ್ತೆ, ಮತ್ತು ಟೇಸ್ಟು ಬರುತ್ತೆ, ಆವಾಗ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.